ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವಿಡಿಯೋದಲ್ಲಿ ಟೈಗರ್ ಶವಲ್ ನೋಸ್ ಕ್ಯಾಟ್ ಫಿಶ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್. ಈ ಫಿಶ್ನ ಗ್ರೋ ಮಾಡೋದು ಈಸಿನಾ, ಇದಕ್ಕೆ ಎಷ್ಟು ಸೈಜ್ ಬೇಕು, ಬಿಗಿನರ್ ಕೀಪರ್ಸು ಇದನ್ನು ಮೇಂಟೈನ್ ಮಾಡ್ಬೋದಾ, ಈ ಎಲ್ಲ ಕ್ವಶನ್ಸ್ಗೆ ಈ ಆನ್ಸರು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಎಂಡ್ವರೆಗೆ ನೋಡಿ. ಈ ಟೈಗರ್ ಶವಲ್ ನೋಸ್ ಕ್ಯಾಟ್ ಫಿಶ್ ಒಂದು ಫ್ರೆಶ್ ವಾಟರ್ ಮೀನು ಅಂತಾರೆ. ಈ ಫಿಶ್ ಬಂದು ಜಾಸ್ತಿ ದಕ್ಷಿಣ ಅಮೆರಿಕಾದಲ್ಲಿ ಅಮೆಜಾನ್ ರಿವರಲ್ಲಿ ಜಾಸ್ತಿ ಸಿಗುತ್ತೆ ಈ ಮೀನುಗಳು. ಈ ಫಿಶ್ಗೆ ಬಂದು ಲಾಂಗ್ ಮಸ್ಕ್ಯುಲರ್ ಬಾಡಿ ಇರುತ್ತೆ, ಮತ್ತು ಬ್ರಾಡ್ ಮತ್ತು ಫ್ಲ್ಯಾಟ್ ಶವಲ್ ಶೇಪ್ ನೋಸ್ ಇರುತ್ತೆ, ಮತ್ತು ಇದು ಬ್ಲ್ಯಾಕ್ ಮತ್ತು ಯೆಲ್ಲೋ ಟೈಗರ್ ಸ್ಟ್ರಿಪ್ಸ್ ಇರುತ್ತೆ. ಅದ್ರ ಮೈಯಲ್ಲಿ ಬಂದು ಬ್ಲ್ಯಾಕ್ ಕಲರ್ ಮತ್ತು ಯೆಲ್ಲೋ ಕಲರು ಟೈಗರ್ ಸ್ಟ್ರಿಪ್ಸ್ ಥರ ಇರುತ್ತೆ, ಅಂದರೆ ಹುಲಿದು ಮಾರ್ಕಿಂಗ್ಸ್ ಥರ ಬರುತ್ತೆ ಇದ್ರ ಮೇಲೆ. ಮತ್ತು ಇದು ಬಂದು ಪವರ್ಫುಲ್ ಸ್ವಿಮ್ಮಿಂಗ್ ಎಬಿಲಿಟಿ ಇರುತ್ತೆ ಈ ಮೀನುಗಳಿಗೆ. ಈ ಲುಕ್ಕಿಂದ ಈ ಮೀನುಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಮೀನುಗಳು ನೇಚರ್ನಲ್ಲಿ ಈ ಫಿಶ್ ಬಂದು ಸ್ಲೋ ಮೂವಿಂಗ್ ರಿವರ್ ಫಿಶ್ ಅಂತಾರೆ. ಅಂದರೆ ಇದು ರಿವರಲ್ಲಿ ಜಾಸ್ತಿ ಕಾಣಿಸುತ್ತಲ್ಲ ಅದಕ್ಕೆ. ಮತ್ತು ಡೀಪ್ ವಾಟರ್ ಏರಿಯಾಸ್ ಮತ್ತು ಮಡ್ಡಿ ಅಂದರೆ ಮಣ್ಣು ಜಾಸ್ತಿ ಇರೋ ಜಾಗದಲ್ಲಿ ಹೈಡ್ ಆಗಿರುತ್ತೆ, ಅಂದರೆ ಬಚ್ಕೊಂಡಿರುತ್ತೆ ಈ ಮೀನುಗಳು. ಇದಕ್ಕೆ ನೀವು ಲೋ ಲೈಟ್ ಏರಿಯಾಸ್ ಇಷ್ಟ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಟ್ಯಾಂಕಲ್ಲಿ ಬಂದು ನೀವು ಹೈಡಿಂಗ್ ಪ್ಲೇಸಸ್ ಜಾಸ್ತಿ ನೀವು ಈ ಮೀನುಗಳಿಗೆ ಕೊಡಬೇಕು. ಆವಾಗಲೇ ಹೈಡ್ ಮಾಡ್ಕೊಂಡಿರುತ್ತೆ ಈ ಮೀನುಗಳು ಟ್ಯಾಂಕಲ್ಲಿ, ಅದಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಇದರ ಗ್ರೋತ್ ಮತ್ತು ಸೈಜ್ ಅಂತ ನೋಡೋಕೆ ಬಂದರೆ ಇದು ಬಂದು ಒಂದು ವರ್ಷದಲ್ಲೇ 1.5 ಇಂದ 2 ಅಡಿ ತನಕ ಬೆಳೆಯುತ್ತೆ ಈ ಮೀನುಗಳು. ಮತ್ತು ಜಾಸ್ತಿ ಫುಲ್ ಗ್ರೋನ್ ಫಿಶ್ ಬಂದು 3 ಇಂದ 4 ಅಡಿ ತನಕ ಇದು ಗ್ರೋ ಆಗುತ್ತೆ, ಅಂದರೆ ಅಷ್ಟರವರೆಗೂ ಬೆಳೆಯುತ್ತೆ ಈ ಮೀನುಗಳು. ವೆಯ್ಟ್ ಇದರ ತೂಕ ಎಷ್ಟು ಬರುತ್ತೆ ಅಂದರೆ 40 ಇಂದ 50 kgವರೆಗೂ ಈ ತೂಕ ಬರುತ್ತೆ ಈ ಮೀನುಗಳು. ಈ ಟೈಗರ್ ಶವಲ್ ನೋಸ್ ನೀವೇನಾದ್ರು ಸಾಕ್ತಾ ಇದ್ದೀರಾ ಅಂದರೆ ಇದಕ್ಕೆ ಬಂದು ದೊಡ್ಡ ಟ್ಯಾಂಕ್ ಕೊಡಬೇಕು. ಒಂದು 10 ಇಂದ 12 ಅಡಿ ಟ್ಯಾಂಕ್ ಇದ್ರೇ ಇದು ಮೀನುಗಳು ಬಂದು ಚೆನ್ನಾಗಿ ಗ್ರೋತ್ ಇರುತ್ತೆ ಮತ್ತು ಸ್ಟ್ರೆಸ್ ಇಲ್ದಿಲ್ಲೇ ಇರುತ್ತೆ ಈ ಮೀನುಗಳು. ಅಥವಾ ನೀವು ಈ ಮೀನುಗಳು ಬಂದು ಪಾಂಡಲ್ಲಿ, ಅಂದರೆ ಕಾಂಕ್ರೀಟ್ ಪಾಂಡು, ಮತ್ತು ನೀವೇನಾದ್ರು ಒಂಥರ ಪಾಂಡ್ ಥರ ಮಾಡ್ಕೊಂಡಿರ್ತೀರಲ್ಲ ಚಿಕ್ಕದಾಗೆ, ಅದರಲ್ಲಿ ಬಿಡ್ಕೊಂಡು ನೀವು ಸಾಕ್ಬೋದು. ಆದರೆ ಅದರಲ್ಲೂ ನಿಮಗೆ 3000 ಲೀಟ್ರಿಂದ 5000 ಹಿಡಿಯೋ ತನಕ ಪಾಂಡ್ ಇರಬೇಕು, ಮತ್ತು ಸ್ಟ್ರಾಂಗ್ ಫಿಲ್ಟ್ರೇಷನ್ ಇರಬೇಕು, ಅಂದರೆ ಬಯೋಲಾಜಿಕಲ್ಲು ಮೆಕ್ಯಾನಿಕಲ್ ಫಿಲ್ಟ್ರೇಷನ್ ಹಾಕ್ಬೋದು. ಆ ಥರ ಇರೋದ್ರಿಂದ ಬಂದು ಟ್ಯಾಂಕ್ ಕ್ಲೀನಾಗಿರುತ್ತೆ ಮತ್ತು ಮೀನು ಗ್ರೋತು ಚೆನ್ನಾಗಿರುತ್ತೆ. ಮತ್ತು ಇದರ ವಾಟರ್ ಕ್ವಾಲಿಟಿ ಅಂತ ನೋಡೋಕೆ ಬಂದರೆ ಇದು ವಾಟರ್ ಟೆಂಪ್ರೇಚರ್ ಬಂದು ನಿಮಗೆ 24 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಮತ್ತು ವಾಟರ್ pH ಲೆವೆಲ್ ಬಂದು 6.5 ಇಂದ 7.5 ತನಕ ಇರ್ಬೋದು. ಮತ್ತು ಇದು ಅಮೋನಿಯಾ ಮತ್ತು ನೈಟ್ರೋಟ್ ಬಂದು 0 ಇರಬೇಕು ಆ ಟ್ಯಾಂಕಲ್ಲಿ. ಮತ್ತು ನೈಟ್ರೇಟ್ ಬಂದು ಲೋ ಲೆವೆಲಲ್ಲಿ ಇದ್ದರೆ ಕರೆಕ್ಟಾಗಿರುತ್ತೆ. ಮತ್ತು ಇದರ ವಾಟರ್ ಚೇಂಜಸ್ ಅಂತ ನೋಡೋಕೆ ಬಂದರೆ 20% ಇಂದ 30% ತನಕ ವಾಟರ್ ಚೇಂಜ್ ಮಾಡಲೇಬೇಕು ವೀಕ್ಲಿ. ಫಿಲ್ಟ್ರೇಷನ್ ಬಂದು ಕ್ಲೀನ್ ಮಾಡಬೇಕು, ಟ್ಯಾಂಕ್ ವಾಟ್ರು ಯೂಸ್ ಮಾಡಿ. ಮತ್ತು ಇದರ ಊಟ ಅಂತ ನೋಡೋಕೆ ಬಂದರೆ ಇದು ಬಂದು ನೇಚರಲ್ಲಿ ಇರುವಾಗ ಬಂದು ಚಿಕ್ಕ ಮೀನು ಬಂದು ಹಂಟ್ ಮಾಡಿ ತಿನ್ನುತ್ತೆ, ಅಂದರೆ ಚಿಕ್ಕ ಮೀನನ್ನ ಬಂದು ಸಾಯಿಸಿ ತಿನ್ನುತ್ತೆ, ಮತ್ತು ಹುಳಗಳು ತಿನ್ನುತ್ತೆ. ನೀವು ಅಕ್ವೇರಿಯಮಲ್ಲಿ ಏನೋ ಸಾಕ್ತಾ ಇದ್ದೀರಾ ಅಂದರೆ ಚಿಕ್ಕ ಮೀನು ಕೊಡ್ಬೋದು ಅವಾಗ, ಅಂದರೆ ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಮತ್ತು ಪ್ರಾನ್ಸ್ ಬರುತ್ತಲ್ಲ ಅದು, ಶ್ರಿಂಪು, ಮತ್ತು ಪೆಲ್ಲೆಟ್ಸ್ ಕೊಡ್ಬೋದು, ಮತ್ತು ಅರ್ಥವಾಮ್ಸ್ ಬರುತ್ತಲ್ಲ ಅದು ಕೊಡ್ಬೋದು. ಮತ್ತು ಅದರ ಜೊತೆ ಹೈ ಕ್ವಾಲಿಟಿ ಪೆಲ್ಲೆಟ್ಸು ಇದಕ್ಕೆ ಅಂತ ಬರುತ್ತೆ, ಅದು ನೀವು ಕೊಟ್ಟು ಸಾಕ್ಬೋದು. ಇದೇನಾದರೂ ಸೆಮಿ ಅಡಲ್ಟ್ ಮೀನಾಗಿದ್ದರೆ ನೀವು ಬಂದು ಡೈಲಿ ಫೀಡಿಂಗ್ ಮಾಡಬೇಕು. ಅಡಲ್ಟ್ ಫಿಶ್ ಅಂದರೆ ದೊಡ್ಡ ಮೀನು ಆಗಿಬಿಟ್ಟಿದ್ರೆ ಒಂದು ದಿವಸಕ್ಕೆ ಬಂದು 2 ಸಲ ನೀವು ಫೀಡ್ ಮಾಡಬೇಕು. ಮತ್ತು ಇದರ ಫೀಡಿಂಗ್ ಟಿಪ್ಸ್ ಅಂತ ನೋಡೋಕೆ ಬಂದರೆ ನೀವು ಸೆಮಿ ಅಡಲ್ಟಿಗೆ ಬಂದು ಡೈಲಿ ಫೀಡ್ ಮಾಡಬೇಕು. ಅಂದರೆ ದೊಡ್ಡದಾಗಿ ಫುಲ್ ಗ್ರೋನ್ ಫಿಶ್ ಬಂದು, ಅಂದರೆ ಅಡಲ್ಟ್ ಫಿಶ್ಗೆ ಬಂದು 2 ದಿವಸಕ್ಕೆ ಒಂದ್ಸಲಿ ಫೀಡ್ ಮಾಡಿದರೆ ಸಾಕು. ಮತ್ತು ಓವರ್ ಫೀಡ್ ಮಾಡೋಕ್ಕೆ ಹೋಗಬೇಡಿ. ಈ ಫಿಶ್ ಬಂದು ನಿಮಗೆ ಪೀಸ್ಫುಲ್ ಲುಕ್ಕಾಗಿ ಇದೆ ಕಾಣಿಸುತ್ತೆ, ಆದರೆ ಇದು ಬಂದು ಅಗ್ರೆಸಿವ್ ಪ್ರಿಡೆಕ್ಟರ್ ಫಿಶ್. ಇದು ಬಂದು ಒಂದು ಮಾನ್ಸ್ಟರ್ ಫಿಶ್ ಸೇರಿದಂಥ ಮೀನು. ಮತ್ತು ಈ ಫಿಶ್ ಬಂದು ಟೆರಿಟರಿ ಡಿಫೆಂಡ್ ಮಾಡಲ್ಲ, ಆದರೆ ಇದು ಫುಡ್ಗೋಸ್ಕರ ಬಂದು ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಇದು ನೈಟ್ ಟೈಮಲ್ಲಿ ಬಂದು ಆ್ಯಕ್ಟಿವ್ ಆಗಿರುತ್ತೆ ಈ ಮೀನುಗಳು. ಮತ್ತು ಇದರ ಹೆಲ್ತ್ ಆ್ಯಂಡ್ ಲೈಫ್ ಸ್ಪ್ಯಾನ್ ನೋಡೋಕೆ ಬಂದರೆ ಇದು ಲೈಫ್ ಸ್ಪ್ಯಾನ್ ಬಂದು 20 ಇಂದ 25 ವರ್ಷ ತನಕ ಇದು ಇರುತ್ತೆ. ಮತ್ತು ವೆರಿ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಇದಕ್ಕೆ ರೇರ್ ಆಗಿ ಡಿಸೀಸ್ ಬರುತ್ತೆ. ಮತ್ತು ಪ್ರಾಬ್ಲಮ್ಸ್ ಏನಾದ್ರು ಬರುತ್ತೆ ಅಂದರೆ ಪೂರ್ ವಾಟರ್ ಕ್ವಾಲಿಟಿ, ಅಂದರೆ ನೀವು ಬಂದು ನೀರೇ ಚೇಂಜ್ ಮಾಡಿರಲ್ಲ ಆ ಕ್ವಾಲಿಟಿಯಿಂದ ಬಂದು ಇದಕ್ಕೆ ಏನಾದರೂ ರೋಗ ಬರೋಕ್ಕೆ ಚಾನ್ಸ್ ಇದೆ. ಮತ್ತು ಸ್ಟ್ರೆಸ್ ಜಾಸ್ತಿ ಆದರೆ, ಮತ್ತು ಇಂಪ್ರಾಪರ್ ಡಯಟ್ ಆದರೆ. ಮತ್ತು ಈ ವಿಡಿಯೋದಲ್ಲಿ ಬಂದು ಬಿಗಿನರ್ ವಾರ್ನಿಂಗ್, ಅಂದರೆ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಇದು ಬಂದು ಟೈಗರ್ ಶವಲ್ ನೋಸ್ ಕ್ಯಾಟ್ ಫಿಶ್ ಬಿಗಿನರ್ಸ್ಗೆ ಅಲ್ಲ. ಏನಕ್ಕಂದರೆ ರೀಸನ್ಸ್ ಏನಂದರೆ ತುಂಬ ಜಾಸ್ತಿ ಸೈಜ್ ಬೆಳೆಯುತ್ತೆ, ಮತ್ತು ಹ್ಯೂಜ್ ಸ್ಪೇಸ್ ರಿಕ್ವೈರ್ಮೆಂಟ್ ಇರುತ್ತೆ ಈ ಮೀನುಗಳಿಗೆ. ಸ್ಟ್ರಾಂಗ್ ಫಿಲ್ಟ್ರೇಷನ್ ಕಾಸ್ಟಿಗೆ ಹೋಗುತ್ತೆ. ಮತ್ತು ಇದೇನೋ ನೀವು ಬೆಳೆಸ್ತಾ ಇದ್ದೀರಾ ಅಂದರೆ ಲಾಂಗ್ ಟರ್ಮ್ ರೆಸ್ಪಾನ್ಸಿಬಿಲಿಟಿ ಎತ್ಕೊಬೇಕು ಈ ಮೀನಿಗೆ. ನೀವು ಈ ಮೀನನ್ನ ಬಂದು ಪರ್ಚೇಸ್ ಮಾಡೋಕ್ಕೆ ಮುಂಚೆ ಫಸ್ಟೇ ನೀವು ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಂಡು ಈ ಮೀನನ್ನ ನೀವು ಸಾಕ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಡೌಟ್ಸನ್ನು ತಿಳಿಸಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.